ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ನಾಯಕರು ಕೆರಳಿ ಕೆಂಡಾಗಿದ್ದಾರೆ. ಯುವಕರು, ರೈತರು, ದಲಿತರು ಬೀದಿಗೆ ಬಿದ್ದಿದ್ದಾರೆ. ನೀವು ನಾಟಿ ಕೋಳಿ ಸಾರ್ ಟೇಸ್ಟ್ ಮಾಡ್ತಾ ಇದ್ದೀರಿ, ನಾವು ಹನುಮಂತನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ, ನೀವು ಕೋಳಿಯ ಆರಾಧನೆಯನ್ನ ಮಾಡ್ತಾ ಇದ್ದೀರಿ, ಅದು ನಾಟಿ ಕೋಳಿಯ ಮರ್ಡರನ್ನೇ ಮಾಡಿಬಿಟ್ಟಿದ್ದೀರಿ ಸದಾಶಿವನಗರದಲ್ಲಿ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ, ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿದ್ದೀರೋ, ಸೋನಿಯಾ ಗಾಂಧಿ ಮನೆ ಬಾಗಿಲು ಓದಿದ್ದೀರೋ. ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಅಶೋಕ್ ವ್ಯಂಗ್ಯ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನಾವೆಲ್ಲ ಹನುಮನ ಆರಾಧನೆ ಮಾಡುತ್ತಿದ್ದೇವೆ, ಸಿದ್ದರಾಮಯ್ಯ ನಾಟಿ ಕೋಳಿ ಆರಾಧನೆ ಮಾಡ್ತಿದ್ದಾರೆ. ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್ ಎಂದು ಕಿಡಿಕಾರಿದ್ರು. ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್, ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು ನೀವು ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಬೇರೆ ದೃಷ್ಟಿ ಅಲ್ಲ, ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಾಡೋದು ತಪ್ಪೋ ಸರಿನೋ ಅಂತ ಕೇಳಿದ್ರು. ಹನುಮ ಜಯಂತಿ ದಿನ ನಾನು ತಪ್ಪಪ್ಪ ಅಂತ ಹೇಳಿದೆ, ಅದನ್ನು ಮುಟ್ಟಿಸ್ಬೇಕಲ್ಲ ಸರ್ ಅಂದರು. ಅದಕ್ಕೋಸ್ಕರ ನಾನು ಈ ವಿಚಾರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೋನಿಯಾ ನಿರ್ದೇಶನ, ರಾಹುಲ್ ಗಾಂಧಿ ಚಿತ್ರಕಥೆ. ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆ.ಸಿ. ವೇಣುಗೋಪಾಲ್ ಅವರ ಡೈಲಾಗ್ಸು. ಇಬ್ಬರು ಹೇಳವ್ರೆ. ವೇಣುಗೋಪಾಲ್ ಫೋನ್ ಮಾಡಿ ಡಿ.ಕೆ.ಗೂ ಹೇಳವ್ರೆ, ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ. ಡಿ.ಕೆ.ಶಿ ಯಾರ ಬಾಗಿಲು ಒದಿತಾರೋ ನೋಡಬೇಕು. ನಾನು ಡಿ.ಕೆ. ಅವ್ರನ್ನ ಕೇಳ್ತೀನಿ. ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ, ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿದ್ದೀರೋ, ಸೋನಿಯಾ ಗಾಂಧಿ ಮನೆ ಬಾಗಿಲು ಹೊಡಿತೀರೋ, ಕಿತ್ಕೊಬೇಕಲ್ಲ ಅಧಿಕಾರ. ನೀವು ಕ್ಯಾಟಗರಿ ಹೇಳಿದ್ದೀರ, ನೀವೇ ಹೇಳಿದ್ದೀರ, ಒದ್ದು ಕಿತ್ಕೊಳೋದು ನಾನು ಕಲಿಸ್ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಂತೆ ಕಾಂಗ್ರೆಸ್ನಲ್ಲಿ ಜಗಳ. ಆ ಬಿಗ್ ಬಾಸಲ್ಲಿ ಹೆಂಗೆ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸಲ್ಲಿ ಜಗಳ ಅಂದರೆ ಜಗಳ. ಟಿ ವಿ ಆನ್ ಮಾಡೋದು ಸಾಕು, ಬಿಗ್ ಬಾಸಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್, ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ ಜಗಳ. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಜನರ ಗೋಳು ಕೇಳ್ತಿಲ್ಲ, ಕೇವಲ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆಂದು ಬಿಜೆಪಿ ಪಾಳೆಯ ಕೆಂಡಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ನಾಯಕರು ಕೆರಳಿ ಕೆಂಡಾಗಿದ್ದಾರೆ. ಯುವಕರು, ರೈತರು, ದಲಿತರು ಬೀದಿಗೆ ಬಿದ್ದಿದ್ದಾರೆ. ನೀವು ನಾಟಿ ಕೋಳಿ ಸಾರ್ ಟೇಸ್ಟ್ ಮಾಡ್ತಾ ಇದ್ದೀರಿ, ನಾವು ಹನುಮಂತನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ, ನೀವು ಕೋಳಿಯ ಆರಾಧನೆಯನ್ನ ಮಾಡ್ತಾ ಇದ್ದೀರಿ, ಅದು ನಾಟಿ ಕೋಳಿಯ ಮರ್ಡರನ್ನೇ ಮಾಡಿಬಿಟ್ಟಿದ್ದೀರಿ ಸದಾಶಿವನಗರದಲ್ಲಿ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ, ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿದ್ದೀರೋ, ಸೋನಿಯಾ ಗಾಂಧಿ ಮನೆ ಬಾಗಿಲು ಓದಿದ್ದೀರೋ. ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಅಶೋಕ್ ವ್ಯಂಗ್ಯ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನಾವೆಲ್ಲ ಹನುಮನ ಆರಾಧನೆ ಮಾಡುತ್ತಿದ್ದೇವೆ, ಸಿದ್ದರಾಮಯ್ಯ ನಾಟಿ ಕೋಳಿ ಆರಾಧನೆ ಮಾಡ್ತಿದ್ದಾರೆ. ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್ ಎಂದು ಕಿಡಿಕಾರಿದ್ರು. ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್, ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ,
ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು ನೀವು ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಬೇರೆ ದೃಷ್ಟಿ ಅಲ್ಲ. ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಾಡೋದು ತಪ್ಪೋ ಸರಿನೋ ಅಂತ ಕೇಳಿದ್ರು. ಹನುಮ ಜಯಂತಿ ದಿನ ನಾನು ತಪ್ಪಪ್ಪ ಅಂತ ಹೇಳಿದೆ, ಅದನ್ನು ಮುಟ್ಟಿಸ್ಬೇಕಲ್ಲ ಸರ್ ಅಂದರು. ಅದಕ್ಕೋಸ್ಕರ ನಾನು ಈ ವಿಚಾರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೋನಿಯಾ ನಿರ್ದೇಶನ, ರಾಹುಲ್ ಗಾಂಧಿ ಚಿತ್ರಕಥೆ. ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, ಕೆ.ಸಿ. ವೇಣುಗೋಪಾಲ್ ಅವರ ಡೈಲಾಗ್ಸು. ಇಬ್ಬರು ಹೇಳವ್ರೆ. ವೇಣುಗೋಪಾಲ್ ಫೋನ್ ಮಾಡಿ ಡಿ.ಕೆ.ಗೂ ಹೇಳವ್ರೆ, ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ. ಡಿ.ಕೆ.ಶಿ ಯಾರ ಬಾಗಿಲು ಒದಿತಾರೋ ನೋಡಬೇಕು. ನಾನು ಡಿ.ಕೆ. ಅವ್ರನ್ನ ಕೇಳ್ತೀನಿ, ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ, ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿರ್ತೀರೋ, ಸೋನಿಯಾ ಗಾಂಧಿ ಮನೆ ಬಾಗಿಲು ಹೊಡಿತೀರೋ? ಕಿತ್ಕೊಬೇಕಲ್ಲ ಅಧಿಕಾರ. ನೀವು ಕ್ಯಾಟಗರಿ ಹೇಳಿದ್ದೀರ, ನೀವೇ ಹೇಳಿದ್ದೀರ, ಒದ್ದು ಕಿತ್ಕೊಳೋದು ನಾನು ಕಲಿಸ್ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಂತೆ ಕಾಂಗ್ರೆಸ್ನಲ್ಲಿ ಜಗಳ. ಆ ಬಿಗ್ ಬಾಸಲ್ಲಿ ಹೆಂಗೆ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸಲ್ಲಿ ಜಗಳ ಅಂದರೆ ಜಗಳ. ಟಿ ವಿ ಆನ್ ಮಾಡಿದ್ರೆ ಸಾಕು, ಬಿಗ್ ಬಾಸಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್ ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ ಜಗಳ. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಜನರ ಗೋಳು ಕೇಳ್ತಿಲ್ಲ, ಕೇವಲ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆಂದು ಬಿಜೆಪಿ ಪಾಳೆಯ ಕೆಂಡಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ನಾಯಕರು ಕೆರಳಿ ಕೆಂಡಾಗಿದ್ದಾರೆ. ಯುವಕರು, ರೈತರು, ದಲಿತರು ಬೀದಿಗೆ ಬಿದ್ದಿದ್ದಾರೆ. ನೀವು ನಾಟಿ ಕೋಳಿ ಸಾರು ಟೇಸ್ಟ್ ಮಾಡ್ತಾ ಇದ್ದೀರಿ, ನಾವು ಹನುಮಂತನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ, ನೀವು ಕೋಳಿಯ ಆರಾಧನೆಯನ್ನ ಮಾಡ್ತಾ ಇದ್ದೀರಿ, ಅದು ನಾಟಿ ಕೋಳಿಯ ಮರ್ಡರನ್ನೇ ಮಾಡಿಬಿಟ್ಟಿದ್ದೀರಿ ಸದಾಶಿವನಗರದಲ್ಲಿ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾಯಿದ್ದಾರೆ. ಈಗ ಖರ್ಗೆ ಮನೆ ಬಾಗಿಲು ಓದಿದ್ದೀರೋ, ಸಿದ್ದರಾಮಯ್ಯನ ಮನೆ ಬಾಗಿಲು ಓದಿದ್ದೀರೋ, ಸೋನಿಯಾ ಗಾಂಧಿ ಮನೆ ಬಾಗಿಲು ಓದಿದ್ದೀರೋ? ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಅಶೋಕ್ ವ್ಯಂಗ್ಯ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ನಾವೆಲ್ಲ ಹನುಮನ ಆರಾಧನೆ ಮಾಡುತ್ತಿದ್ದೇವೆ, ಸಿದ್ದರಾಮಯ್ಯ ನಾಟಿ ಕೋಳಿ ಆರಾಧನೆ ಮಾಡ್ತಿದ್ದಾರೆ. ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಮರ್ಡರ್ ಎಂದು ಕಿಡಿಕಾರಿದ್ರು. ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್, ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು ನೀವು ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ.